ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಗುರುಗಳೇ. ಪ್ರಸ್ತುತ ನಿಮಗೇನಾದರೂ ಮದುವೆ ಆಗಲು ಹುಡುಗಿ ಬೇಕಾಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ವೀಕ್ಷಿಸಿ. ಸ್ನೇಹಿತರೆ, ಸುಮಾರು ಜನಕ್ಕೆ ವರಗಳು ಸಿಕ್ಕಿದ್ದಾರೆ. ನೀವು ಪ್ರಸ್ತುತ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸ್ಕೊಡಿ. Sri9591@gmail.comಗೆ ಒಳ್ಳೆಯ ಒಂದು ಹುಡುಗಿನ ನಾವು ಕಂಪೇರ್ ಮಾಡಿ ಕೊಡ್ತೇವೆ. ಇವರ ಹೆಸರು ಬಂದುಬಿಟ್ಟು ಲೋಹಿತಾ. ಊರು ಬಂದುಬಿಟ್ಟು ಹಳೆಬೀಡಿನಲ್ಲಿ ವಾಸವಾಗಿದ್ದಾರೆ. 26ರ ವಯಸ್ಸು, ಪಕ್ಕಾ ಕನ್ನಡತಿ, ಜಾತಿ ಪೂಜಾರಿ ಜನ, ತೆಳ್ಳಗಿನ ಒಂದು ತೂಕ, ಬಿಳಿಯ ಒಂದು ಮೈಕಟ್ಟು. ಶ್ರೀಮಂತಿಕೆ ಅಂತ ತುಂಬ ಚೆನ್ನಾಗಿದೆ ಸರ್ ನನಗೆ, ಆದರೆ ನೆಮ್ಮದಿ ಇಲ್ಲದಂಥ ಜೀವನ ಆಗಿದೆ. ಏನು ಸಮಸ್ಯೆ ಇವ್ರದ್ದು? ಶ್ರೀಮಂತಿಕೆ ಇದೆ ಅಂತೆ, ಹಾಗಾಗಿ ಸ್ವಲ್ಪ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ದಾರಲ್ವಾ ಈ ಒಂದು ಲೋಹಿತ್ ಅವರು. ಏನಾದರೂ ಸಮಸ್ಯೆ ಇದ್ದಾರೆ ಪರ್ಸನಲ್ ಆಗಿ ಅಂತ ಕೇಳ್ಬೋದು ನೀವು. ಏನು ಸಮಸ್ಯೆ ಇಲ್ಲ. ಇವರ ಮನದಾಳದ ಮಾತುಗಳನ್ನು ನೋಡೋಣ. ಆನಂತರ ಇವರು ಪ್ರಸ್ತುತ ನಿಮಗೆ ಇಷ್ಟ ಆಗಿದ್ದರೆ ಮುಂದುವರೆದು ಇವರ ಡೀಟೇಲ್ಸ್ಗಳನ್ನು ನಾನು ಹೇಳ್ತೇನೆ. ಫೋಟೋ ನೋಡ್ಕೊಳ್ಳಿ. ಲೋಹಿತ್ ಅವರು 26 ವರ್ಷ. ನನಗೆ ಮನೆಯಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಗುಂಡಮ್ಮ ಅಂತ ಕರೀತಾರೆ. ಯಾಕಂದರೆ ಅಷ್ಟೊಂದು ಮುದ್ದಾಗಿ ಗುಂಡುಕೆ ಇದ್ದಾರೆ ಮತ್ತು ಅಷ್ಟೇ ವೈಟ್ ಆಗಿದ್ದಾರೆ. ಹಾಗಾಗಿ ಪ್ರೀತಿಯಿಂದ ಗುಂಡಮ್ಮ ಅಂತ ಕರೀತಾರೆ. ನೀವು ಕೂಡ ನನ್ನನ್ನು ಮದುವೆ ಆದ ನಂತರ ಗುಂಡಮ್ಮನೇ ಅಂತ ಕರಿಬಹುದು. ಅಪ್ಪ ಬೇರೆ ಕೆಲಸ ಮಾಡೋದು, ಅಂದರೆ ಅಪ್ಪ ಒಂದು ಬಿಸ್ನೆಸ್ಸಲ್ಲಿ ವರ್ಕಲ್ಲಿ ಬ್ಯುಸಿ ಆದರೆ ಮನೆಗೆ ಬರೋದು ವಾರಕ್ಕೆ ಒಂದು ಸಲ ಅಂತ ಹೇಳಿರೋದು. ಇಲ್ಲಿ ಹೇಳಿದ್ದಾರೆ ನೋಡಿ, ಮನೆಗೆ ಬರೋದು ವಾರಕ್ಕೆ ಒಂದು ಸಲ. ಅಮ್ಮ ಫ್ರೆಂಡ್ಸು ಅವರು ಇವರು ಅಂತ ಬ್ಯುಸಿಯಾಗಿರ್ತಾರೆ. ನಾನು ಒಬ್ಬಳೇ ಮನೆಯಲ್ಲಿ TV, ಮೊಬೈಲು, ಗೇಮು ಅಂತ ಇರ್ತೇನೆ. ಏನು ಮಾಡೋಕ್ಕಾಗುತ್ತೆ? ಶ್ರೀಮಂತಿಕೆ ಅನ್ನೋದು ಹುಟ್ಟಿನಿಂದಲೂ ಕೂಡ ಬಂದಿದೆ, ಬಟ್ ನೆಮ್ಮದಿ ಅನ್ನೋದು ಎಂದೂ ಕೂಡ ಬರ್ತಾನೆ ಇಲ್ಲ. ಪ್ರೀತಿ ಅನ್ನೋದು ಕೂಡ ಇಲ್ಲ. ನಾನೇ ತಲೆ ಕೆಟ್ಟು ಗೊಬ್ಬರ ಆಗಿಬಿಟ್ಟು ಪ್ರಸ್ತುತ ಒಬ್ಬನ ಮದುವೆ ಆದ್ರೇ ನಾನು ಆರಾಮಾಗಿರ್ತೀನಿ. ಇಲ್ಲಾಂದರೆ ತಲೆ ಕೆಟ್ಬಿಟ್ಟು ಹುಚ್ಚಿ ಆಗೋದಂತೂ ಕನ್ಫರ್ಮ್ ಅಂತ ಡಿಸೈಡ್ ಮಾಡಿ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಿರ್ತಾರೆ. ಆ್ಯಂಡ್ ಇವರ ಆಸ್ತಿ ಏನಿದೆ ಅಂತ ನಾನು ಆಮೇಲೆ ಹೇಳ್ತೇನೆ. ಜೊತೆಗೆ ಇವರ ಒಂದು ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಯಾರಿಗೂ ಕೂಡ ಶೇರ್ ಮಾಡಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ, ಒಂದು ಗಂಡು ಬೇಕು ಅಂದರೆ ಪರ್ಸ್ನಲ್ ಡೀಟೇಲ್ಸ್ನ ಶೇರ್ ಮಾಡಲೇಬೇಕು ಅಂತ ಕಳಿಸಿರೋದು. ತುಂಬ ಮುದ್ದಾಗಿರ್ತಕ್ಕಂಥ ಹುಡುಗಿ ಇವರು. ಶ್ರೀಮಂತಿಕೆಯಲ್ಲಿ ಏನೂ ಕೂಡ ಕಡಿಮೆ ಇಲ್ಲ. ಹಲವಾರು ಆಸ್ತಿ ಇದೆ, ಹಲವಾರು ದುಡ್ಡು ಇದೆ, ಕಾರು ಬೈಕು ಎಲ್ಲನೂ ಕೂಡ ಇದೆ. ಆ ಒಂದು ಕಾರನ್ನು ನೋಡ್ಕೊಳ್ಳಿ ನೀವು. ಈ ರೀತಿಯಾಗಿದೆ ಇವರ ಒಂದು ಡ್ಯಾಡ್ ಅವರು ಪರ್ಚೇಸಿಂಗ್ ಮಾಡಿರ್ತಕ್ಕಂಥ ಈ ಒಂದು ಕಾರು. ಇಟಿಕಾ ಅಂತ ಏನು ಕರಿತೀವಿ ಆ ಒಂದು ಕಂಪ್ನಿನಲ್ಲೇ ರೆಡಿಯಾಗಿದೆ. ಇವರು ತುಂಬ ಮುದ್ದಾಗಿ ಇದ್ದಾರೆ. ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಡ್ಕೊಳ್ಳಿ. ಇವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ನೀವು ಒಬ್ಬ ಮಿಡಲ್ ಕ್ಲಾಸಿನ ಹುಡುಗ ಆಗಿರಬೇಕಂತೆ. ಆ್ಯಂಡ್ ಅದೇ ರೀತಿಯಾಗಿ ಮಾತನಾಡೋಕ್ಕೆ ಸ್ಪಷ್ಟವಾಗಿ ಕನ್ನಡ ಬರಲೇಬೇಕು, ಹಿಂದಿ ಕೂಡ ಅಲ್ಪ ಸ್ವಲ್ಪ ಬರಲೇಬೇಕು ಅಂತ ಹೇಳಿದ್ದಾರೆ. ಒಂದು ಬಿಸ್ನೆಸ್ಸು ಒಂದು ವರ್ಕು ಅಂತ ಬಂದಾಗ ಕನ್ನಡದಲ್ಲೇ ಮಾತಾಡಬೇಕು ಅಂತಂದರೆ ಹೇಗೆ? ಸ್ವಲ್ಪ ಹಿಂದಿ ಅಂತ ಬಂದರೆ ಮುಂದೆ ಯೂಸ್ ಆಗುತ್ತೆ ಅನ್ನುವ ಒಂದು ದೃಷ್ಟಿ. ಈ ಒಂದು ಕಾರು ಕೂಡ ನಿಮಗೆ ಸಿಗುತ್ತೆ, ಬಟ್ ಇವ್ರನ್ನ ಮದುವೆ ಆಗಬೇಕು. ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಕಳಿಸಿ ಕೊಡಬೇಕಾಗಿರ್ತಕ್ಕಂಥ ಡೀಟೇಲ್ಸ್, ನಿಮ್ಮ ಫೋಟೋ, ನಿಮ್ಮ ಊರು, ನೀವಿರ್ತಕ್ಕಂಥ ಪ್ಲೇಸು ವಿತ್ ಒಂದು ಆಧಾರ್ ಕಾರ್ಡ್ ಫೋಟೋ Sri9591@gmail.comಗೆ ಕಳಿಸಿಕೊಡಿ. ಯಾಕಂದರೆ ಅವರು ನಿಮ್ಮ ವಯಸ್ಸು ಎಲ್ಲವನ್ನು ಚೆಕ್ ಮಾಡಿ ಅವರ ಸ್ಪಷ್ಟ ನಿರ್ಧಾರ ಕೊಡ್ತಾರೆ. ನೀವು ಇಷ್ಟ ಆಗಿದ್ದರೋ ಇಲ್ವೋ ಅಂತ ಫೋನ್ ಮೂಲಕ ಮಾತಾಡಿ ಹೇಳ್ತಾರೆ. ನನಗೆ ಜಿಮೇಲ್ ಮಾಡೋಕ್ಕೆ ಬರಲ್ಲ, ಹೌದಾ? ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಆ ಒಂದು ಲಿಂಕಿಗೆ ಜಾಯ್ನ್ ಆಗಿ. ಅಲ್ಲಿನೂ ಆಗೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ. 3 ರೀತಿಯಲ್ಲಿ ನಾನು ಹೇಳಿದ್ದೇನೆ, ಅದರಲ್ಲಿ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿ. ಒಟ್ಟಿನಲ್ಲಿ ಮಾಡಲಾರ್ದೆ ಇದು ಫೇಕು ಗೀಕು ಅಂದರೆ ನಾನು ಜವಾಬ್ದಾರಿ ಅಲ್ಲ. ನೋಡಿ, ನಿಮ್ಮ ಯೋಚನೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸಿಸ್ಟಮ್ನ ತೋರಿಸ್ತೇನೆ ನೋಡಿ. ಇದು ಆ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ಮು. ದುಡ್ಡು ಕೊಟ್ಟರೆ ದೇವರು ಕೂಡ ಬಂದುಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾನೆ. ಯಾಕಂದರೆ ಎಲ್ಲ ಗರ್ಭಗುಡಿ ದೊಡ್ಡ ದೇವಸ್ಥಾನದಲ್ಲೂ ಕೂಡ ಸ್ಪೆಷಲ್ ಎಂಟ್ರಿ ಅಂತಂದ್ಬಿಟ್ಟು ಇರುತ್ತೆ. ಹಾಗೇ ಇವ್ರ ಹತ್ರನೂ ಕೂಡ ದುಡ್ಡಿದೆ, ಆಸ್ತಿ ಇದೆ, ಎಲ್ಲನೂ ಇದೆ. ಬಟ್ ನೆಮ್ಮದಿ ಅನ್ನೋದಿಲ್ವಲ್ಲ, ಅದು ನಿಮ್ಮ ಮೂಲಕ ಇವ್ರಿಗೆ ಸಿಗಬೇಕು. ಮೇನ್ ಇಂಪಾರ್ಟೆಂಟ್, ಓಕೆನಾ? ನಿಮ್ಮ ಮೂಲಕ ಒಂದು ನೆಮ್ಮದಿ, ಪ್ರೀತಿ, ಕಾಳಜಿ ಅವ್ರಿಗೆ ಸಿಗುವಂತಾಗಲಿ. ಆ್ಯಂಡ್ ಅವರು ಕೂಡ ನಿಮಗೆ ಸಿಗುವಂತಾಗಲಿ. ಇವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಲೈಫ್ನಲ್ಲಿ ಏನೆಲ್ಲ ಬೇಕು ಅನ್ನೋದು ಅವ್ರಿಗೆ ಹೇಳಿಕೊಂಡು ಇರಿ ಅಂತ ನಾನು ಕೂಡ ಹೇಳ್ತೇನೆ. ಸ್ವಲ್ಪ ಕಣ್ಣಾಯಿಸೋಣ ಈ ಒಂದು ಕಾರಿನ ಬಿಲ್ಡ್ ಕ್ವಾಲಿಟಿ ಬಗ್ಗೆ.
ಇಟಿಕಾ ಕಂಪ್ನಿಯಿಂದ ರೆಡಿಯಾಗಿರ್ತಕ್ಕಂತಹ ಡೀಸೆಲ್ ವೇರಿಯಂಟ್ ಫ್ರೆಶ್ ಆಗಿರ್ತಕ್ಕಂತಹ ಮಾಡೆಲ್ ಕಾರು. ಆ್ಯಂಡ್ ಈ ಒಂದು ಸ್ಪೇಸ್ ಏನಿದೆ ಇದು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇದು ಈ ಕಡೆ ಬರುತ್ತೆ ಡ್ಯಾಶ್ ಬೋರ್ಡು. ಇಲ್ಲಿಗೆ ನೀವು ಆರಾಮಾಗಿ ಮಲ್ಕೊಳ್ಬೋದು, ಅದೊಂದು ಸಿಸ್ಟಮು. ಆ್ಯಂಡ್ ಡ್ರೈವಿಂಗ್ ಸೀಟ್ ಸಿಸ್ಟಮ್ನ ನೋಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಸ್ಟೇರಿಂಗ್ ಸಿಸ್ಟಮ್ ಆಗಿರುತ್ತೆ. ವೆರಿ ಸ್ಮೂತ್ ಗುರುಗಳೇ. ಇದರಲ್ಲಿ ನೀವು ಕೈ ಇಟ್ಕೊಂಡು ಸುಮ್ಮನೆ ಮಲ್ಕೊಂಡ್ರು ಕೂಡ ಕರೆಕ್ಟಾಗಿ ಲೊಕೇಟ್ ಆಗಿರ್ತಕ್ಕಂಥ ಪ್ಲೇಸ್ನಲ್ಲಿ ಲೊಕೇಶನಲ್ಲಿ ಲೈವ್ ಆಗಿ ಲ್ಯಾಂಡ್ ಆಗುತ್ತೆ ಇದು. ಆ್ಯಂಡ್ ಇಲ್ಲಿ ಟಿ ವಿ ಸ್ಪೇಸು ಇನ್ನಿತರ ಸುಮಾರು ಹಲವಾರು ಇದೆ. ಬಟ್ ನಮಗೆ ಅದರ ಅವಶ್ಯಕತೆ ಇಲ್ಲ. ನಮಗೆ ಅದು ಇರ್ತಕ್ಕಂಥ ಅವಶ್ಯಕತೆ ಅವ್ರು ಬೇಕು ನಮಗೆ ಅಷ್ಟೇ. ಅದ್ರ ಬಗ್ಗೆ ಗಮನ ಕೊಡೋಣ. ಸೊ ನೋಡಿ, ನಾನು ಹೇಳಿದ ರೀತಿಯಲ್ಲಿ ಬೇಗ ಬೇಗ ನಿಮ್ಮ ಅಷ್ಟು ಡೀಟೇಲ್ಸ್ಗಳನ್ನು ಅವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.